ನಮಸ್ತೆ. ಸಂಬಂಧಗಳು ಅಂದರೆ ಬಂಗಾರ ಇದ್ದಂತೆ. ಬಂಗಾರ ಅದೆಷ್ಟು ಬೆಲೆ ಬಾಳುವಂಥ ಲೋಹ ಅಲ್ಲ. ಯಾರಿಗೆ ಬೇಡ ಹೇಳ್ರಿ ಬಂಗಾರ ಅಂತಂದರೆ? ಎಲ್ಲರಿಗೂ, ಸಣ್ಣ ಮಕ್ಕಳು ಹಿಡಿದು ದೊಡ್ಡವರು ಎಂಥವ್ರಿಗೂ ಆಕರ್ಷಣೆ ಆಗುವಂಥ ಒಂದು ಲೋಹ ಬಂಗಾರ. ಹಾಗೆ ಇರಬೇಕು ಸಂಬಂಧಗಳು ಕೂಡ. ಪ್ರತಿಯೊಬ್ಬರೂ ಇಷ್ಟಪಡುವಂತಾಗಬೇಕು ಸಂಬಂಧಗಳನ್ನದು. ರಕ್ತ ಸಂಬಂಧ ಆಗಿರಬಹುದು, ಸ್ನೇಹ, ಪ್ರೇಮ, ಪ್ರೀತಿ, ಯಾವುದಾದ್ರೂ ಸಂಬಂಧ ಇರಲಿ, ಅದು ನೆರೆಹೊರೆ, ಸಾಮಾಜಿಕ ಸಂಬಂಧ, ಕೌಟುಂಬಿಕ ಸಂಬಂಧ ಏನಾದರೂ ಇರಲಿ, ಸಂಬಂಧ ಬಂಗಾರದ ಹಾಗೆ ಬೆಲೆ ಬಾಳುವಂತೆ ಇರಬೇಕು. ಬಂಗಾರದೊಳಗೂ ಅನೇಕ ಪ್ರಕಾರ ಅದಾವಲ್ರಿ. ಒಂದು ಹಳದಿ ಬಂಗಾರ ಅಂತೀವಿ, ಕೆಂಪು ಬಂಗಾರ ಅಂತೀವಿ, ಕರಿ ಬಂಗಾರ, ಕಪ್ಪು ಬಂಗಾರ ಅಂತೀವಿ, ಬಿಳಿ ಬಂಗಾರ ಅಂತೀವಿ, ಕಾಗೆ ಬಂಗಾರ, ಹೀಗೆ ಏನೇನೋ ವೆರೈಟೀಸ್ಗಳು ಬಂಗಾರಲ್ಲಿ ಇದ್ದಾವೆ. ಅದಕ್ಕೆ ತಕ್ಕಂತೆ ಬೆಲೆಗಳು ಕೂಡ ಇರ್ತವೆ. ಹಾಗೆ ಇರಬೇಕು ಸಂಬಂಧಗಳು ಇರ್ತವೆ. ಹಂಗೂ ಕೆಲವೊಬ್ಬರು ಒಳ್ಳೆಯವರು, ಕೆಟ್ಟವರು, ಹಿಂದೊಂದು ಸತಿ ಹೆಂಗೋ ಇದ್ದವರು ಮುಂದೊಂದು ಸತಿ ಭಾಳ ಒಳ್ಳೆಯವರಾಗಿನೋ ಕೆಟ್ಟವರಾಗಿನೋ ಏನೇನೋ ಆಗಿ ಸಂಬಂಧಗಳು ಕೂಡ ಬದಲಾವಣೆ ಆಗ್ತವೆ. ಅದಕ್ಕೆ ತಕ್ಕಂತೆ ನಾವು ಕೂಡ ವರ್ತನೆ ಮಾಡಬೇಕಾಗ್ತದೆ. ಸಂಬಂಧಗಳನ್ನು ಎನಿ ಕಂಡೀಷನ್ ಉಳಿಸ್ಕೋಬೇಕಾಗ್ತದೆ. ಬೇಕೋ ಬೇಡವೋ ಪ್ರಶ್ನೆ ಇಲ್ಲ, ಇದು ಬೇಕಾಗ್ತದೆ. ಸಮಾಜದಲ್ಲಿ ಹುಟ್ಟೀವಿ, ಸಾಮಾಜಿಕವಾಗಿ ನಾವು ಬದುಕಬೇಕು, ಕೌಟುಂಬಿಕವಾಗಿ ಬದುಕಬೇಕಂತಂದರೆ ಸಂಬಂಧಗಳ ಬೆಸುಗೆ ಅನಿವಾರ್ಯ. ಸಂಬಂಧಗಳು ಈ ಗರಿಕೆ ಹುಲ್ಲಿನಂಗೆ ಇರ್ಬೇಕು ನೋಡ್ರಿ. ಎಷ್ಟೇ ಚಿವುಟಿದ್ರು ಮತ್ತೆ 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 ಚಿಗುರಿ 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 ಹೆಂಗೆ ಕಳೆ ಕಸವಾಗಿ ರೈತನಿಗೆ ತಲೆನೋವಾಗಿನೋ ವರದಾನವಾಗಿನೋ ಹೆಂಗೋ ಇದೆ ಇದು ಕಳೆ ಕಸಗಳು ನೋಡ್ರಿ. ಇದು ಇಲ್ಲ ಅಂದರೆ ಬೆಳೆಗಳು ಇಲ್ಲ, ಇದು ಇದ್ದರೆ ಬೆಳೆಗಳು ಇಲ್ಲ. ಹಿಂಗೆ ಅದಾವೆ ನೋಡ್ರಿ. ಹಿಂಗೆ ಇಟ್ಕೋಬೇಕು ಸಂಬಂಧವನ್ನು. ಇದ್ದೂ ಇಲ್ಲದಂತೆ ಸಂಬಂಧಗಳು ಕೂಡ ಅತಿ ಮಧುರ. ಭೂಮಿಗೆ ಕಳೆ ಕಸ ಬೆಳೆ ಎಷ್ಟು ಮುಖ್ಯನೋ ಹಾಗೆ ಸಂಬಂಧಗಳು ಮನುಷ್ಯನ ಬದುಕಿಗೆ. ಜೀವನ ಅಂದಮೇಲೆ ಒಳ್ಳೆಯವರು ಕೆಟ್ಟವರು ಅಂತಿಂಥವರೋ ನಮೂನೆ ಸ್ವಭಾವದವರು ನಮ್ಮ ಜೀವನದಲ್ಲಿ ಇದ್ದೇ ಇರ್ತಾರೆ. ಎಲ್ಲರನ್ನ ಪರಾಮರ್ಶೆ ಮಾಡಿ ಒಪ್ಕೋಬೇಕಾಗ್ತದೆ, ಅಪ್ಕೋಬೇಕಾಗ್ತದೆ, ಇಟ್ಕೋಬೇಕಾಗ್ತದೆ ಜೊತೆಗೆ. ಅಂದ್ರೇ ಬದುಕು ಮುಂದೆ ಸಾಗೋದು. ಸಂಬಂಧಗಳು ಬಿಸಿ ತುಪ್ಪ ಇದ್ದಂಗೆ. ಕೆಲವೊಂದು ಸತಿ ಉಗುಳೋಕ್ಕೂ ಆಗಲ್ಲ, ನುಂಗೋಕ್ಕೂ ಆಗಲ್ಲ. ಬೇಡ ಅನಿಸಿದ್ರೆ ಬಿಟ್ಟು ಹೋಗೋಕ್ಕಾಗಲ್ಲ, ಬೇಕು ಅನಿಸಿದ್ರೆ ಹತ್ತಿರ ಇರೋಕ್ಕಾಗಲ್ಲ. ಇಂಥ ಸಂಬಂಧಗಳ ಮಧ್ಯ ಸಿಲುಕಿ ಒದ್ದಾಡೋ ಜೀವ ಪಾಪ, ಅದರದ್ದು ಅವಸ್ಥೆ ಕೇಳೋದೇ ಬೇಡ. ಹೇಗಾದರೂ ಇರಲಿ, ಹುಟ್ಟಿನಿಂದ ಸಾಯೋತನ ಮನುಷ್ಯ ಬದುಕಬೇಕಪ್ಪ ಅಂತಂದರೆ ಜೊತೆಗೆ ಇರಲೇಬೇಕಾಗ್ತದೆ. ಮನುಷ್ಯರು ಸಹಜೀವಿಗಳು ಅಂತೀವಲ್ಲ, ಅಂಥ ಸಂಬಂಧಗಳನ್ನು ಮಧುರವಾಗಿ ಇರಿಸಿಕೊಂಡಷ್ಟು ಸಂತೋಷ ನಮಗೆ ದೊರಕ್ತದೆ. ಆದರೆ ಅವಲಂಬನೆ ಆಗೋದು ಬೇಡ ಸಂಬಂಧಗಳ ಮೇಲೆ. ಯಾರ ಮೇಲೂ ಅವಲಂಬನೆ ಆಗೋದು ಬೇಡ. ಆದರೂ ಕೂಡ ಇದ್ದು ಇರದಂಗೆ ಸಂಬಂಧಗಳು ನಮ್ಮ ಜೊತೆ ಇರಬೇಕಾಗ್ತದೆ. ಕೆಲವೊಂದು ಸಂಬಂಧಗಳು ಚಂದಿರ ಇದ್ದಂಗೆ, ಚಂದಿರನ ಬೆಳದಿಂಗಳಿದ್ದಂಗೆ. ಹೇಗೆ 15 ದಿನ ಕ್ಷಯ ಆಗ್ತಾನೆ, 15 ದಿನ ವೃದ್ಧಿ ಆಗ್ತಾನೆ ಚಂದ್ರಮ, ಹಾಗೆ ಇರ್ತಾರೆ ಕೆಲವೊಬ್ಬರು ಕೂಡ. 15 ದಿನ ನಗ್ತಾ 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 ಮಾತಾಡಿಸಿ, ಪ್ರೀತಿ ಮಾಡಿ, ಸ್ವರ್ಗನೇ ತೋರಿಸಿ, ಸಂತೋಷ ಕೊಟ್ಟು 15 ದಿನ ಮಠ ಮಾಯ ಆಗಿ ನರಕನೇ ತೋರಿಸ್ಬಿಟ್ಟಿರ್ತಾರೆ, ಕಣ್ಣೀರನ್ನೇ ಹರಿಸ್ಬಿಟ್ಟಿರ್ತಾರೆ. ಇಂಥ ಸಂಬಂಧಗಳು ಕೂಡ ನಮ್ಮ ಬದುಕಿನಲ್ಲಿ ಇದ್ದೇ ಇರ್ತವೆ. ಎಂಥದ್ದೇ ಇರಲಿ, ಒಂದು ಸತಿ ಒಪ್ಕೊಂಡ್ಮೇಲೆ ಆ ಸಂಬಂಧಗಳು ನಮ್ಮ ಆತ್ಮಕ್ಕೆ ಸಂಗಾತಿಗಳಾಗಿ ಇರಬೇಕಾಗ್ತದೆ, ಇದ್ದೇ ಇರ್ತವೆ ಕೂಡ. ಏನೋ ಕಾರಣಗಳಿಂದ ದೂರ ಆಗಿರ್ತೀವಿ. ಹಂಗಂದಾಕ್ಷಣ ಮನಸ್ಸಾಗಿನ ಪ್ರೀತಿ, ಹೃದಯದೊಳಗಿನ ಪ್ರೀತಿ ದೂರ ಆಗೋದಿಲ್ಲ. ಆತ್ಮ ಆ ಸಂಬಂಧಗಳನ್ನು ಮರೆಯೋದಿಲ್ಲ. ಎಲ್ಲೇ ಇದ್ದರೂ ಸುಖವಾಗಿರಲಿ ಅಂತ ಹಾರೈಸ್ತಾ ಆ ಸಂಬಂಧಗಳ ಜೊತೆಗೂ ಅಥವಾ ಆ ಸಂಬಂಧಗಳ ನೆನಪಿನ ಜೊತೆಗೆ ಬದುಕಬೇಕಾಗ್ತದೆ. ಕೆಲವೊಂದು ಬಾರಿ ಬದುಕಿನಲ್ಲಿನ ಸಂತೋಷ, ಸಂಕಟ, ದುಃಖ, ಸುಖ ಎಲ್ಲ ಸಂದರ್ಭಗಳಲ್ಲೂ ಸಂಬಂಧಗಳು ಅತಿ ಮುಖ್ಯ ಅನ್ನಿಸ್ಕೋತವೆ. ಶ್ರೇಷ್ಠವಾದ ಸಂಬಂಧ ಸ್ನೇಹ ಸಂಬಂಧ ಅಂತ ಹೇಳ್ತೀವಿ. ಯಾಕೋ ಇತ್ತೀಚೆಗೆ ಎಲ್ಲ ಸಂಬಂಧಗಳು ಕಲುಷಿತವಾಗಿ ಕೇವಲ ಸ್ವಾರ್ಥ ಮಾತ್ರ ಸ್ಥಿರವಾಗಿ ನಿಲ್ತಾ ಇದೆಯೇನೋ ಅನ್ನೋ ಮಟ್ಟಕ್ಕೆ ಮನುಷ್ಯನ ಸಂಬಂಧಗಳು ಶಿಥಿಲವಾಗ್ತಾ ಇದ್ದಾವೆ. ಅದಕ್ಕೆ ಈ ಮಾನವನ ಬದುಕಿನೊಳಗೆ ನಿತ್ಯವೂ ಕೋಲಾಹಲ, ವಿಷ ತುಂಬ್ಕೊಂಡು ಕೂತು ಅಶಾಂತಿಯ ಗೂಡಾಗಿದೆ ಮನುಷ್ಯನ ಬದುಕು. ಮಾನವ ಬದುಕು ಸುಂದರವಾಗಿ ಸುಗಮವಾಗಿ ಮುನ್ನಡಿಬೇಕು ಅಂತಂದರೆ ಸಂಬಂಧಗಳ ಕೊಂಡಿ ಎಂದೆಂದೂ ಬಿಡಿಸಲಾಗದಂತೆ ಬೆಸೆದುಕೊಂಡಿರಬೇಕಾಗ್ತದೆ. ಸಂಬಂಧಗಳು ಮಧುರವಾಗಿರಬೇಕು, ಪ್ರೀತಿಯಿಂದ ಕೂಡಿರಬೇಕು. ಇವನಾರವ 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 ಎನ್ನದೇ ಎಲ್ಲರೂ ನಮ್ಮವರು. ಇವ ನಮ್ಮ ಮನೆ ಮಗ, ಇವಳು ನಮ್ಮಕ್ಕ, ಇವಳು ನನ್ನ ತಂಗಿ, ಇವನು ನನ್ನ ಅಣ್ಣ ತಮ್ಮ, ಇವನು ನನ್ನ ಸ್ನೇಹಿತೆ. ಹೀಗೆ ಎಲ್ಲಿ ಹೋದಲೆಲ್ಲ ಸಂಬಂಧಗಳನ್ನು ಬೆಸ್ತಾ ನಾವು ಮಾತಲ್ಲಿ ಮಧುರವಾದರೆ ಮೂಲೋಕವನ್ನು ಗೆಲ್ಲಬಹುದು ಅಂತ ಹೇಳ್ತಾ ಧನ್ಯವಾದ.